ಒಳ್ಳೆ ಮುಹೂರ್ತ ಸೋಮವಾರ ಶಿವನವಾರ ಮಂಡ್ಯ ರೈತರೆಲ್ಲ ಸಮೃದ್ಧಿಯಿಂದ ಇರಲಿ ಅಂತೇಳಿ ಕಾವೇರಿ ಮಾತೆ ಕೂಡ ತುಂಬ ಹರಿತಾ ಇದ್ದಾಳೆ. ಕಳೆದ ವರ್ಷ 2,01,000 ಮೆಟ್ರಿಕ್ ಟನ್ನನ್ನು ಹರಿದಿದೆ ಶುಗರ್ ಫ್ಯಾಕ್ಟ್ರಿ. ಯಾವುದೇ ಒಂದು ಇಂಚಿಂತೂ ತೊಂದರೆ ಇಲ್ಲದೆ ಎಲ್ರಿಗೂ 100% ಪೇಮೆಂಟು ಕೂಡ ಪ್ರಪ್ರಥಮ ಬಾರಿ 15 ವರ್ಷಗಳ ನಂತರ ಕೊಟ್ಟಿದ್ದೀವಿ, ಯಾವುದೇ ತೊಂದರೆ ಆಗದಂಗೆ. ಈ ವರ್ಷ 4 ಲಕ್ಷದಿಂದ 4.5 ಲಕ್ಷ ಟನ್ನನ್ನು ಹರಿಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ. ಈ ಬಾರಿನೂ ಏನು ತೊಂದರೆ ಇಲ್ಲ. ಸರ್ಕಾರ ಕೂಡ 25 ಲಕ್ಷ ಹೆಚ್ಚುವರಿ ನಮ್ಮ ಅಧ್ಯಕ್ಷರು ಕೇಳಿದ್ದಾರೆ ಫ್ಯಾಕ್ಟ್ರಿ ನಡಿಬೇಕು ಅಂತ. CM ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಶೀಘ್ರದಲ್ಲೇ 25 ಕೋಟಿ ರೂಪಾಯಿನೂ ಏನು ರನ್ನಿಂಗ್ ಬಂಡವಾಳವನ್ನು ಬಿಡುಗಡೆ ಮಾಡ್ತೀವಿ. ಅದಾದಮೇಲೆ ಶುಗರ್ ಮಾರಿ ಮತ್ತೆ ಕೇಳಬಾರ್ದು ಅಂತ ಹೇಳಿದ್ದೀವಿ. ಶುಗರ್ ಫ್ಯಾಕ್ಟ್ರಿ ಈ ಬಾರಿ ರೈತರಿಗೆ ಈ ಸಕಾಲಕ್ಕೆ ಪೇಮೆಂಟು ಕೂಡ ಕೊಡ್ತೀವಿ, ಯಾವುದೇ ಆತಂಕ ಬೇಡ. ಆಳುಗಳನ್ನು ಕಳಿಸ್ತೀವಿ. ಖಾಸಗಿ ಶುಗರ್ ಫ್ಯಾಕ್ಟ್ರಿಯವರು ನಮ್ಮ ಪ್ರದೇಶಕ್ಕೆ ಬರೋದನ್ನು ತಡೆಗಟ್ತೀವಿ. ಲಾಭ ಇನ್ನೂ ಆಗಿಲ್ಲ, ಭಾಳ ವರ್ಷಗಳಿಂದ ನಷ್ಟ ಇರೋದು. ಸಡನ್ ಅಂತ ನಾಳೆ ಬೆಳಗ್ಗೆ ಲಾಭ ಆಗೋಕ್ಕಾಗಲ್ಲ. ಕೆಲವೊಮ್ಮೆ ಸೆಂಟಿಮೆಂಟಲ್ಗೋಸ್ಕರ ರೈತರಿಗೋಸ್ಕರ ಎಲ್ಲವನ್ನು ಲಾಭವನ್ನು ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಈಗ KSRTC BTS ಲಾಭ ಇಲ್ಲ ಹಂಗಂತ ಮುಚ್ಚೋಕ್ಕಾಗಲ್ಲ. ಕೆಲವೊಂದು ಸೇವಾ ಮನೋಭಾವದಿಂದ ನಡೆಸ್ಬೇಕಾಗತ್ತೆ. ಆದರೆ ಇದಕ್ಕೆ ಲಾಭ ತರೋದಕ್ಕೆ ಏನೇನು ಮಾಡಬೇಕು ಅದನ್ನು ಪ್ಲ್ಯಾನ್ನ ಮಾಡ್ತಾಯಿದ್ದೀವಿ. ಕೋಜನ್ ತಯಾರು ಮಾಡೋದು, ಮಲಾಸಸ್ ತಯಾರು ಮಾಡೋದು, ಹಿಂದೆ ಏನೇನು ಮಾಡ್ತಿದ್ವಿ ಅದನ್ನೆಲ್ಲ ಈಗ ಮತ್ತೆ ಪ್ಲ್ಯಾನ್ನ ಮಾಡ್ತಾಯಿದ್ವಿ. ಅದನ್ನು ನೋಡಿಕೊಂಡು ವಾಣಿಜ್ಯ ಚಟುವಟಿಕೆಗಳನ್ನು ಕೆಲವೊಂದು ಆರಂಭಿಸಬೇಕು ಅಂತ ಡಿಸೈಡ್ ಮಾಡ್ತಾಯಿದ್ದೀವಿ. ಎಲ್ಲ ನೋಡಿ ಶುಗರ್ ಫ್ಯಾಕ್ಟ್ರಿ ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಳ್ಳೋ ರೀತಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡ್ತೀವಿ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಲ್ಲ ಶಾಸಕರಿಗೆ ಹೌದೌದು ಶಾಸಕರ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಗುರುವಾರ ಪ್ರೆಸ್ ಮೀಟ್ ಮಾಡಿ ಸುದೀರ್ಘವಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ. ಶಾಸಕರು ಇರ್ತಾರೆ, ಅಲ್ಲೇ ಪ್ರಶ್ನೆ ಮಾಡಿ. ಸರ್, ದಶಕಗಳ ನಂತರ ಒಪ್ಪಿಗೆ ಪತ್ರ ನೀಡಿದ್ರಿ ರೈತರಿಗೆ, ಅಂದರೆ ಕಬ್ಬು ಇದೆ ಎಲ್ಲ ಟ್ರಾನ್ಸ್ಪರೆನ್ಸಿ. ಅದು ಸ್ಕೂಲ್ದು ಮಾತಾಡ್ತೀನಿ, ನಮ್ಗೆ ಗೊತ್ತಾಯ್ತು ನಿಮ್ಮ ಮಾತಂಗ. ಎಲ್ಲ ಟ್ರಾನ್ಸ್ಪರೆನ್ಸಿಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ರೈತರಿಗೂ ಒಪ್ಪಿಗೆ ಪತ್ರವನ್ನು ನೀಡಿದ್ದೇವೆ. ಯಾಕೆಂದರೆ ರೈತರು ಆ ಒಪ್ಪಿಗೆ ಪತ್ರ ಇಟ್ಕೊಂಡು ಬ್ಯಾಂಕ್ಗಳಲ್ಲಿ, ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲಗಳನ್ನು ತಗೊಳ್ಬೋದು, ಅವ್ರ ಜೀವನಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ. ಮೊದಲೆಲ್ಲ ಆಯಿತು ಬನ್ನಿ ನಿಮ್ಮ ಕಬ್ಬು ಕೊಟ್ಬಿಡಿ ಅಂತ ಹೇಳ್ತಿದ್ವಿ, ಹೋಗ್ತಿದ್ರು. ಈ ಬಾರಿ ಒಪ್ಪಿಗೆ ಪತ್ರವನ್ನು ಕೊಡೋದ್ರಿಂದ ಅವರಿಗೆ ಆರ್ಥಿಕವಾಗಿ ಅನುಕೂಲ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.